ಪ್ರಿಯರೇ, ಲೋಕರೀತಿಯಲ್ಲಿ ನೋಡುವುದಾದರೆ ಒಬ್ಬನಲ್ಲಿರುವ ಸುಖ ಸಂಪತ್ತನ್ನು ಕಂಡು ಜನರು ಅವನ ಬಗ್ಗೆ ಬಹಳ ಅನುಗ್ರಹವುಳ್ಳವನೆಂದು ಹೇಳುವುದುಂಟಲ್ವಾ? ಅದೇ ರೀತಿ ಯೇಸುಕ್ರಿಸ್ತನನ್ನು ನಂಬುವ ವಿಶ್ವಾಸಿಗಳ ಕುಟುಂಬವು ಒಳ್ಳೆಯ ಸುಖ ಸಂಪತ್ತುಗಳಿಂದ ಕೂಡಿರುವುದಾದರೆ, ರೋಗ ಸೌಖ್ಯಗಳನ್ನು ಅನುಭವಿಸಿದ ಕುಟುಂಬವಾಗಿರುವುದಾದರೆ, ಮಕ್ಕಳೆಲ್ಲ ಒಳ್ಳೆಯ ಕೆಲಸದಲ್ಲಿರುವುದಾದರೆ ಜನರು ಹೇಳುತ್ತಾರೆ, ಆ ಕುಟುಂಬವು ದೇವರಿಂದ ಅನುಗ್ರಹಿಸಲ್ಪಟ್ಟ ಕುಟುಂಬವಾಗಿದೆ ಎಂದು. ಆದರೆ ಈ ರೀತಿಯಾದ ಯಾವುದೇ ಅನುಭವದಲ್ಲಿ ದಾಟಿ ಹೋಗದಿರುವವರೊಂದಿಗೆ ನಾನು ಹೇಳುವುದೇನೆಂದರೆ, ನಾವು ದೇವರಿಂದ ಅನುಗ್ರಹಿಸಲ್ಪಡಲಿಲ್ಲ ಎಂದು ನಮ್ಮಲ್ಲಿ ನಾವು ಹೇಳಿ ನಮ್ಮನ್ನು ತಪ್ಪಾಗಿ ಅರ್ಥೈಸಬಾರದು. ಭೂಲೋಕದ ಜೀವಿತದಲ್ಲಿ ದೇವರು ಏನೆಲ್ಲ ಅನುಗ್ರಹವಾಗಿ ಕೊಟ್ಟಿದ್ದಾನೋ ಅದೆಲ್ಲ ಅವರ ಬೆಳವಣಿಗೆಗೆ ದೇವರು ಕೊಡುವ ಗೊಬ್ಬರ ಮಾತ್ರವೇ. ಆದರೆ ದೇವರು ನಮ್ಮ ಕುರಿತು ಆಗ್ರಹಿಸುವ ಒಂದು ಬೆಳವಣಿಗೆ ಇದೆ. ಪ್ರಿಯರೇ, ಇತರರಿಗೆ ನಾವು ಮೆಚ್ಚುಗೆಯಾಗಿ ತೀರುವ ಒಂದು ಫಲವನ್ನು ದೇವರು ನಮ್ಮಿಂದ ಆಶಿಸುತ್ತಾನೆ. ಅದು ಇಲ್ಲದಿದ್ದರೆ ನಮ್ಮ ಜೀವಿತದಲ್ಲಿ ದೇವರಿಗೆ ಯಾವುದೇ ಪ್ರಯೋಜನವಿಲ್ಲ. ಎಷ್ಟೋ ರೋಗದಿಂದ ಕಷ್ಟದಿಂದ ಬಿಡುಗಡೆಗಳು ನಮ್ಮ ಈ ಲೋಕ ಜೀವಿತದಲ್ಲಿ ಸಂಭವಿಸಿರಲೂಬಹುದು. ಅದೆಲ್ಲ ತಾತ್ಕಾಲಿಕವಾಗಿದೆ. ತಾತ್ಕಾಲಿಕವಾದದರಲ್ಲಿ ನಾವು ಸಂತೋಷಿಸಬೇಕಾದುದು ನಿತ್ಯವಾಗಿರುವುದರಲ್ಲಿ ಸಂತೋಷ ಪಡಬೇಕು. ಯಾವುದೆಲ್ಲ ನಿತ್ಯವೆಂದು ಕೇಳಿದರೆ ನಂಬಿಕೆ, ನಿರೀಕ್ಷೆ, ಪ್ರೀತಿ, ಈ ಮೂರೇ ನೆಲೆ ನಿಲ್ಲುವುದಾಗಿದೆ. ಒಬ್ಬನು ಅನುಗ್ರಹಿಸಲ್ಪಟ್ಟಿದ್ದಾನೆಂದು ದೇವರು ನೋಡುವಾಗ ಅವನು ಲೋಕದಲ್ಲಿ ಬಡವನು ಆಗಿರಲಬಹುದು, ಕಷ್ಟಗಳಿಂದ ಕೂಡಿರುವ ಜೀವನವು ಅವನದಾಗಿರಬಹುದು. ಆದರೆ ಅವನು ದೇವರ ಮೇಲಿಟ್ಟಿರುವ ನಂಬಿಕೆಯಲ್ಲಿ ದೃಢವಾಗಿ ನಿಂತಿದ್ದಾನೆ. ಅವನ ನಿರೀಕ್ಷೆಗೆ ವಿಘ್ನ ಉಂಟಾಗಲಿಲ್ಲ. ದೇವರು ಅಂಥವನನ್ನು ನೋಡಿ ಹೇಳುತ್ತಾನೆ, ನನ್ನ ಮೇಲಿರುವ ಅವನ ಪ್ರೀತಿಗೆ ಯಾವುದೇ ಕೊರತೆ ಬರಲಿಲ್ಲವೆಂದು. ಅಂಥ ವ್ಯಕ್ತಿಯಾಗಿದ್ದಾನೆ, ದೇವರಿಂದ ಅನುಗ್ರಹಿಸಲ್ಪಟ್ಟವನಾಗಿರುತ್ತಾನೆ. ಈ ದಿನಗಳಲ್ಲಿ ದೇವರಿಂದ ಅನೇಕ ಅನುಗ್ರಹಗಳನ್ನು ಹೊಂದಿದವರು ದೇವರ ಬಳಿಯಿಂದ ಕೃತಜ್ಞತೆ ಇಲ್ಲದವರಾಗಿ ದೂರ ಹೋಗುವಾಗಲೂ, ಆದರೆ ದೇವರಿಂದ ಧನೈಶ್ವರ್ಯಗಳು ಸಿಗದಿದ್ದರೂ ಕೂಡ ದೇವರೊಂದಿಗೆ ಪ್ರೀತಿಯು ಕೃತಜ್ಞತೆಯುಳ್ಳವರಾಗಿ ನಿಲ್ಲುವವರಾಗಿದ್ದಾರೆ. ನಿಜವಾಗಿಯೂ ದೇವರಿಂದ ಅನುಗ್ರಹಿಸಲ್ಪಟ್ಟವರಾಗಿರುತ್ತಾರೆ. ಸತ್ಯವೇದದಲ್ಲಿ ನೋಡುವಾಗ ಇಬ್ರಿಯರಿಗೆ 11ನೇ ಅಧ್ಯಾಯದಲ್ಲಿ ನಂಬಿಕೆ ವೀರರ ಪಟ್ಟಿಗಳನ್ನು ನೋಡುತ್ತೇವೆ. 1-35 ವಾಕ್ಯದವರೆಗೆ ಓದುವಾಗ ನಂಬಿಕೆಯ ಮೂಲಕ ಭಯಂಕರ ಬಿಡುಗಡೆ ಹೊಂದಿದವರನ್ನು ಕಾಣಬಹುದು. ನಮಗೂ ಕೂಡ ಅಂಥ ಪಟ್ಟಿಯಲ್ಲಿ ಬರಬೇಕೆಂಬುದೇ ಆಸೆ. ಆದರೆ ಆ ನಂಬಿಕೆ ವೀರರ ಪಟ್ಟಿಯೊಡನೆ ಸೇರಿಸಿ ಬರೆದ ವಾಕ್ಯವಿದೆ. 36ರಿಂದ ನಾವು ಓದುವಾಗ ಅಪಹಾಸ್ಯ, ಕೊರಡೆಯ ಪೆಟ್ಟು, ಬೇಡಿ, ಸೆರೆಮನೆ, ಇವರೆಲ್ಲ ದೇವರಿಗಾಗಿ ತಮ್ಮನ್ನೇ ಸಮರ್ಪಿಸಿಕೊಂಡವರಾಗಿದ್ದಾರೆ. ನಾವು ಏನು ಹೇಳುತ್ತೇವೆ? ನಿಂದಿಸುವವರ ಮಧ್ಯದಲ್ಲಿ ಮಹಿಮೆ ಪಡಿಸುವ ದೇವರು. ನಿಜವಾಗಿಯೂ ದೇವರು ಮಹಿಮೆ ಪಡಿಸ್ತಾನೆ. ಆದರೆ ಎಲ್ಲರ ಜೀವಿತದಲ್ಲಿ ಅದು ಸಂಭವಿಸಬೇಕಂತಿಲ್ಲ. ಆದರೆ ಅವರಿಗೆ ಒಂದು ತಿಳಿದಿದೆ, ಈ ನಿಂದೆಯು, ಪರಿಹಾಸ್ಯವು, ಕಷ್ಟವು ತಾತ್ಕಾಲಿಕವಾಗಿದೆ. ಆದರೆ ನಿತ್ಯವಾಗಿ ನನ್ನನ್ನು ಮಹಿಮೆಪಡಿಸುವ ದೇವರು ಈಗಲೂ ನನಗೋಸ್ಕರ ಜೀವಿಸುತ್ತಿದ್ದಾನೆ. ಪ್ರಿಯರೇ, ನಿನ್ನ ಕಷ್ಟದ ದಿನಗಳಿಂದ ನಿನಗೆ ಬಿಡುಗಡೆ ಸಿಗದಿದ್ದರೂ, ನಿನ್ನನ್ನು ನಿಂದಿಸುವವರ ನಿಂದೆಯು ಕಡಿಮೆಯಾಗದಿದ್ದರೂ ದೇವರ ಮೇಲಿಟ್ಟಿರುವ ನಂಬಿಕೆಯಲ್ಲಿ ವಿಚಲಿತನಾಗಬೇಡ. ಹಬಕ್ಕೂಕ 3ನೇ ಅಧ್ಯಾಯ 17ರಲ್ಲಿ ಬರೆದಾಗಿ, ಆಹಾ, ಅಂಜೂರವು ಚಿಗುರದಿದ್ದರು, ದ್ರಾಕ್ಷಾಲತೆಗಳಲ್ಲಿ ಹಣ್ಣು ಸಿಕ್ಕದಿದ್ದರು, ಎಣ್ಣೆ ಮರಗಳ ಉತ್ಪತ್ತಿಯು ಶೂನ್ಯವಾದರು, ಹೊಲಗದ್ದೆಗಳ ಆಹಾರವನ್ನು ಕೊಡದೆ ಹೋದರು, ಹಿಂಡು ಹಟ್ಟಿಯೊಳಗಿಂದ ನಾಶವಾದರು, ಮಂದೆಯು ಕೊಟ್ಟಿಗೆಗಳೊಳಗೆ ಇಲ್ಲದಿದ್ದರು, ನಾನು ಯೆಹೋವನಲ್ಲಿ ಉಲ್ಲಾಸಿಸುವೆನು, ನನ್ನ ರಕ್ಷಕನಾದ ದೇವರಲ್ಲಿ ಆನಂದಿಸುವೆನು. ಪ್ರಿಯರೇ, ಈ ವಾಕ್ಯದ ಮುಖಾಂತರ ನಮ್ಮನ್ನು ನಾವೇ ದೇವರಿಗೆ ಸಮರ್ಪಿಸೋಣವಾ?